ನೋಡಿ ಬ್ರೋ, ಈ ಮಾಡೆಲ್ ಇರೋದು ಈ ಮೋಟ್ರಾಯ್ಡ್ ಡೂಡಲ್ ಅಂತ. ಡೂಡಲ್ ಅಲ್ಲ, ಡೂಡಲ್ ಪ್ರೋ. ಇದು ಜೆಲ್ ಸೀಟ್ ಕೊಟ್ಟಿದ್ದಾರೆ, ಕಂಫರ್ಟಬಲಿ ಕೂತ್ಕೊಳ್ಬಹುದು ನೀವು. ಈ ಡಿಸ್ಪ್ಲೇ ಅಲ್ಲಿ ನಿಮ್ಗೆ ಸ್ಪೀಡೋಮೀಟರ್, ಓಡೋಮೀಟರ್, ಟ್ರಿಪೋಮೀಟರ್, ಎಷ್ಟು ಬ್ಯಾಟ್ರಿ ರೇಂಜ್ ಇದೆ, A to Z ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ ಬ್ರೋ. ಟಾಪ್ ಅಂಡ್ ಮಾಡೆಲ್. ನಮ್ಮ ರೆಕಮೆಂಡೇಶನ್ ಇಂದ ಹೋಗ್ತೀರಾ ಅಂದ್ರೆ ನಿಮಗೆ ಒಂದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಈ ಮಾಡೆಲ್ ಹೋಗಿ ಬ್ರೋ. ಮೈಲೇಜ್ ಇದರಲ್ಲಿ ಬರೋದು ನಿಮಗೆ 5 ಲೆವೆಲ್ ಆಫ್ ಪೆಡಲ್ ಅಸಿಸ್ಟ್ ಮೋಡ್ ಇರುತ್ತೆ. ಹೈಯೆಸ್ಟ್ ಮೋಡ್ ಓಡಿಸ್ತೀರಾ ಅಂದ್ರೆ ನಿಮಗೆ ಆರಾಮಾಗಿ ನಿಮಗೆ 70 to 80 ಕಿಲೋಮೀಟರ್ ರೇಂಜ್ ಬರುತ್ತೆ. ಸೊ ಎಲೆಕ್ಟ್ರಿಕ್ ಬೈಸೈಕಲ್ ತರನೇ ಯೂಸ್ ಮಾಡಿ. ಎಲೆಕ್ಟ್ರಿಕ್ ಸ್ಕೂಟರ್ ತರ ನೀವು ಬರೀ ಟ್ರಾಟಲ್ ಕೊಡ್ತೀರಾ ಅಂದ್ರೆ ನಿಮಗೆ ಲಾಸ್. ಅಂದ್ರೆ ಹೆಲ್ತ್ಗೂ ಒಳ್ಳೇದಾಗುತ್ತೆ, ಜೊತೆಲಿ ನಿಮಗೆ ದುಡ್ಡು ಸೇವ್ ಆಗುತ್ತೆ, ಮೇಂಟೆನೆನ್ಸು ಕಡಿಮೆ ಬರುತ್ತೆ, ಪ್ಲಸ್ ನಿಮಗೆ ಜಾಸ್ತಿ ದಿನ ಯೂಸ್ ಮಾಡ್ಬೋದು. ಬ್ರೋ, ನಾನು ನಿಮ್ಮ ಸಬ್ಸ್ಕ್ರೈಬರ್ಸು, ನಮಗೆ ಒಳ್ಳೆ ಸೈಕಲ್ ಕೊಟ್ಬಿಡಿ ಬ್ರೋ. ಫಾಲೋ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಲೈಕ್ ಮಾಡಿದ್ದೀರಾ, ಶೇರ್ ಮಾಡಿದ್ದೀರಾ, ಎಲ್ಲ ಮಾಡಿದ್ದೀರಾ? ಬಂದ್ಬಿಡಿ ಬ್ರೋ, ಒಳ್ಳೆ ಸೈಕಲ್ ಕೊಡ್ತೀನಿ. ನೋಡಿ ಬ್ರೋ, ಈ ಮಾಡೆಲ್ ಇರೋದು ಈ ಮೋಟ್ರಾಯ್ಡ್ ಡೂಡಲ್ ಅಂತ. ಡೂಡಲ್ ಅಲ್ಲ, ಡೂಡಲ್ ಪ್ರೋ. ಇದು ಪ್ರೋ ವರ್ಜನ್ ಅಲ್ಲಿ ಏನಂದ್ರೆ ನಿಮಗೆ ಮುಂದೆ ಇಂಡಿಕೇಟರ್ ಬರುತ್ತೆ, ಬ್ಯಾಟ್ರಿ ಬಂದ್ಬಿಟ್ಟು 10 ಸೆಲ್ ಜಾಸ್ತಿ ಇರುತ್ತೆ, ರೇಂಜು ಜಾಸ್ತಿ ಬರುತ್ತೆ, ಜೊತೆಲಿ ನಿಮಗೆ ಹಿಂದೆನೂ ಇಂಡಿಕೇಟರ್ ಬರುತ್ತೆ, ಪ್ಲಸ್ ಇದು ಲೇಟೆಸ್ಟ್ ಕಂಟ್ರೋಲ್ ಸಿಸ್ಟಮ್. ಇದ್ರ ಜೊತೆಲಿ ನಿಮಗೆ ಮೊಬೈಲ್ ಆ್ಯಪ್ ಕೂಡ ಲಾಂಚ್ ಮಾಡಿದ್ದಾರೆ. ಏನು ಸೈಕಲಲ್ಲಿ ಥೆಫ್ಟ್ ಆಯಿತು, ಯಾರೊಬ್ರು ಇದು ಮಿಸ್ ಹ್ಯಾಂಡ್ಲಿಂಗ್ ಮಾಡಿದಂದ್ರೆ ಇಮಿಡಿಯೇಟ್ಲಿ ನಿಮಗೆ ಫೋನಲ್ಲಿ ನೋಟಿಫಿಕೇಶನ್ ಕೂಡ ಬಂದ್ಬಿಡುತ್ತೆ. ಈ ಸೈಕಲ್ ನೀವು ಆರಾಮಾಗಿ ಮುಂದೆಯಿಂದ ಸೆಂಟರಿಂದ ಫೋಲ್ಡ್ ಕೂಡ ಮಾಡ್ಬೋದು. ಶಿಮಾನ್ ಒರಿಜಿನಲ್ ಗೇರ್ ಕೊಟ್ಟಿದ್ದಾರೆ, ಆರಾಮಾಗಿ ನೀವು ಎಷ್ಟು ಬೇಕಂದ್ರೂ ಹೆಂಗ್ ಬೇಕಂದ್ರೂ ಯೂಸ್ ಮಾಡ್ಬೋದು. ರಗ್ಗಡ್, ರಫ್ ಆ್ಯಂಡ್ ಟಫು. ಶಿಮಾನ್ ಇರೋದು ಜಾಪನೀಸ್ ಕಂಪನಿ. 250 ವಾಟ್ಸ್ ಮೋಟರ್ ಕೂಡ ಬರುತ್ತೆ. ಎಷ್ಟು ಪವರ್ಫುಲ್ ಅಪ್ಪಿದ್ರು ಆರಾಮಾಗಿ ಸ್ಮೂತ್ ಆಗಿ ಓಡಿಸ್ಬೋದು. ಜೆಲ್ ಸೀಟ್ ಕೊಟ್ಟಿದ್ದಾರೆ, ಕಂಫರ್ಟಬಲಿ ಕೂತ್ಕೊಳ್ಬೋದು ನೀವು. ಹಿಂದೆ ಕ್ಯಾರಿಯರ್ ಕೊಟ್ಟಿದ್ದಾರೆ, ಪ್ಲಸ್ ಈ ಕ್ಯಾರಿಯರ್ ಅಲ್ಲಿ ನೀವು ಆರಾಮಾಗಿ 180 kg ಕೆಪಾಸಿಟಿ ವೇಟ್ ಹಾಕ್ಬೋದು. ಟೋಟಲ್ ಸೈಕಲ್ ಮೇಲೆ ನೀವು 250 ಇಂದ 300 kg ಕೆಪಾಸಿಟಿ ವೇಟ್ ಹಾಕ್ಬೋದು ಬ್ರೋ. ಟಾಪ್ ಅಂಡ್ ಮಾಡೆಲ್ ಇದು. ಎಲೆಕ್ಟ್ರಾನಿಕ್ಸ್ ಬಗ್ಗೆ ಕೇಳ್ತೀರಾ ಅಂದ್ರೆ ನೋಡಿ, ಇಲ್ಲಿ ಡಿಸ್ಪ್ಲೇ ಬರುತ್ತೆ. ಈ ಡಿಸ್ಪ್ಲೇ ಅಲ್ಲಿ ನಿಮಗೆ ಸ್ಪೀಡೋಮೀಟರ್, ಓಡೋಮೀಟರ್, ಟ್ರಿಪೋಮೀಟರ್, ಎಷ್ಟು ಬ್ಯಾಟ್ರಿ ರೇಂಜ್ ಇದೆ, A to Z ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ ಬ್ರೋ. ಟಾಪ್ ಅಂಡ್ ಮಾಡೆಲ್. ನಮ್ಮ ರೆಕಮೆಂಡೇಶನ್ ಇಂದ ಹೋಗ್ತೀರಾ ಅಂದ್ರೆ ನಿಮಗೆ ಒಂದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಈ ಮಾಡೆಲ್ ಹೋಗಿ ಬ್ರೋ. ಈ ಸೈಕಲ್ ಮೈಲೇಜ್ ಎಷ್ಟು ಕೊಡುತ್ತೆ ಬ್ರೋ? ಮೈಲೇಜ್ ಇದರಲ್ಲಿ ಬರೋದು ನಿಮಗೆ 5 ಲೆವೆಲ್ ಆಫ್ ಪೆಡಲ್ ಅಸಿಸ್ಟ್ ಮೋಡ್ ಇರುತ್ತೆ. ಹೈಯೆಸ್ಟ್ ಮೋಡ್ ಓಡಿಸ್ತೀರಾ ಅಂದ್ರೆ ನಿಮಗೆ ಆರಾಮಾಗಿ ನಿಮಗೆ 70 to 80 ಕಿಲೋಮೀಟರ್ ರೇಂಜ್ ಬರುತ್ತೆ. ಇಲ್ಲ ನೀವು ಫುಲ್ ಪವರ್ ಅಲ್ಲಿ ಓಡಿಸ್ತೀರಾ ಅಂದ್ರೆ ಲೋಯೆಸ್ಟ್ ಮೋಡ್ ಅಂದ್ರೆ ನೀವು ಫುಲ್ ಎಲೆಕ್ಟ್ರಿಕ್ ಕನ್ಸ್ಯೂಮ್ ಮಾಡ್ತೀರ ಅಂದ್ರೆ ಆರಾಮಾಗಿ ನಿಮಗೆ 35 to 40 ಬರುತ್ತೆ ಬ್ರೋ. ಫುಲ್ ಎಲೆಕ್ಟ್ರಿಕ್ ಅಂದ್ರೆ ಬರೀ ಟ್ರಾಟಲ್, ಪೆಡ್ಲಿಂಗ್ ಇಡ್ಲಿಂಗ್ ಏನಿಲ್ಲ, ಬರೀ ಟ್ರಾಟಲ್ ಅಂದ್ರೂ 40 ಕಿಲೋಮೀಟರ್ ಆರಾಮಾಗಿ ಬರುತ್ತೆ. ಬಟ್ ನಮ್ಮ ರೆಕಮೆಂಡೇಶನ್ ಅಂದ್ರೆ ಎಲೆಕ್ಟ್ರಿಕ್ ಬೈಸೈಕಲ್. ಇದು ಸೈಕಲ್. ಸೊ ಎಲೆಕ್ಟ್ರಿಕ್ ಬೈಸೈಕಲ್ ತರನೇ ಯೂಸ್ ಮಾಡಿ. ಎಲೆಕ್ಟ್ರಿಕ್ ಸ್ಕೂಟರ್ ತರ ನೀವು ಬರೀ ಟ್ರಾಟಲ್ ಕೊಡ್ತೀರ ಅಂದ್ರೆ ನಿಮಗೆ ಲಾಸ್. ಸೈಕಲ್ ತರ ಯೂಸ್ ಮಾಡ್ತಂದ್ರೆ ಹೆಲ್ತ್ಗೂ ಒಳ್ಳೇದಾಗುತ್ತೆ, ಜೊತೆಲಿ ನಿಮಗೆ ದುಡ್ಡು ಸೇವ್ ಆಗುತ್ತೆ, ಮೇಂಟೆನೆನ್ಸು ಕಡಿಮೆ ಬರುತ್ತೆ, ಪ್ಲಸ್ ನಿಮಗೆ ಜಾಸ್ತಿ ದಿನ ಯೂಸ್ ಮಾಡ್ಬೋದು. ಈಗ ನೋಡಿ, ನಾರ್ಮಲ್ ಸ್ಕೂಟರು, ಬೈಕ್ ಎಲ್ಲ ಬರುತ್ತಲ್ಲ, ಅದು ಬರೀ ಎಲೆಕ್ಟ್ರಿಕ್ ಸಪೋರ್ಟ್ ಇರೋದು, ಪೆಡ್ಲಿಂಗು ಮ್ಯಾನ್ಯಲ್ ಸಪೋರ್ಟ್ ಏನು ಇರಲ್ಲ ಅದರಲ್ಲಿ. ಇದರಲ್ಲಿ ನಿಮಗೆ 2 ಇರೋದಕ್ಕೋಸ್ಕರ ನೀವು ಲಾಂಗ್ ಟರ್ಮ್ ಯೂಸ್ ಮಾಡ್ಬೋದು, ಪ್ರೀಮಿಯಂ ಕ್ವಾಲಿಟಿ ತರ ಯೂಸ್ ಮಾಡ್ಬೋದು. ಫೋಲ್ಡ್ ಹೆಂಗ್ ಮಾಡೋದಿದೆ ಬ್ರೋ? ಫೋಲ್ಡ್ ಮಾಡೋದು ಜಸ್ಟ್ 3 ಸ್ಟೆಪ್ಸ್ ಅಲ್ಲಿ ಸಿಂಪಲ್ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಏನಂದ್ರೆ ಇದು ಮೇಲೆ ಕ್ಲಿಪ್ ಇದೆಯಲ್ಲ, ಓಪನ್ ಮಾಡಿ, ಈ ಕ್ಲಿಪ್ ಫುಲ್ ಮಾಡಿ, ಈ ಕಾಲಿದೆಯಲ್ಲ ಇಲ್ಲಿಂದ ಒಂದು ಕಿಕ್ ಮಾಡಿ, ಅಷ್ಟೇ ಫೋಲ್ಡ್ ಆಯಿತು ಸೈಕಲ್ ನಿಮ್ಗೆ. ಓಕೆನಾ? ಇನ್ನು ಹ್ಯಾಂಡಲು ಫೋಲ್ಡ್ ಮಾಡಬೇಕಾ? ಸಾರಿ, ಆಯಿತು. ಬ್ಯಾಟ್ರಿ ಹೆಂಗ ಓಪನ್ ಮಾಡ್ಬೋದು? ಓಪನ್ ಮಾಡೋದಾ? ಅದನ್ನು ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಒಂದು ಕೀ ಬರುತ್ತೆ, ಇಲ್ಲಿ ಕೆಳಗಡೆ ಇದೆ ನೋಡಿ. ಈ ಕೀ ಓಪನ್ ಮಾಡ್ತೀರಂದ್ರೆ ಬ್ಯಾಟ್ರಿ ಝೊಯ್ ಅಂತ ಈಚೆಗೆ ಬಂದ್ಬಿಡುತ್ತೆ. ಓಪನ್ ಮಾಡಿ ತೋರಿಸ್ಲಾ? ಆಯ್ತು ನೋಡಿ, ಇಲ್ಲಿ ನೋಡಿ, ಕೀ ಅನ್ಲಾಕ್, ಆಫ್, ಫುಲ್, ಬ್ಯಾಟ್ರಿ ಬಂತು ಈಚೆ. ತಗೊಳ್ಳಿ ಮಗ ಬ್ಯಾಟ್ರಿ. ಈ ಮೋಟ್ರಾಯ್ಡ್ ಡೂಡಲ್ ಬ್ಯಾಟ್ರಿ. ಇದು ರಿಮೂವಬಲ್ ಬ್ಯಾಟ್ರಿ, ಫೋಲ್ಡಬಲ್. ದಿಸ್ ಇಸ್ ದ ಓನ್ಲಿ ಸೈಕಲ್ ಇನ್ ದ ಎಂಟೈರ್ ವರ್ಲ್ಡ್. ಈ ಬ್ಯಾಟ್ರಿ ಫಿಟ್ ಮಾಡ್ಕೊಡಿ ಸೈಕಲ್ ತರ. ಆಯ್ತು ಬ್ರೋ, ಕೊಡಿ, ಅದನ್ನು ಮಾಡ್ಕೊಡ್ಬೇಡ. ನಾನು ತಿರ್ಗಾ ನೋಡಿ, ಇದೆಯಲ್ಲ, ಝುಯ್ ಅಂತ ಒಳಗಡೆ ಹಾಕಿ ಟಪ್ ಅಂತ ಕೀ ಹಾಕಿ ನೋಡಿ ಬ್ರೋ, ಬ್ಯಾಟ್ರಿನೂ ಫಿಟ್ ಆಯಿತು. ತಿರ್ಗಾ ಏನಂದ್ರೆ ಈ ಹ್ಯಾಂಡಲ್ ಫಿಟ್ ಮಾಡ್ಕೊಳ್ಬಿಡಿ, ಟಕ್. ಆಮೇಲೆ ಇದೆಯಲ್ಲ, ಸೆಂಟ್ರಿಂದ ಲಿಫ್ಟ್ ಮಾಡಿ, ಇದು ಪುಷ್ ಮಾಡಿ, ಅಷ್ಟೇ. ಆಮೇಲೆ ಇದು ಕ್ಲಿಪ್ಪು ಡೌನ್ ಮಾಡಿಬಿಡಿ. ಓಕೆನಾ ಬ್ರೋ? ಹ್ಯಾಪಿನಾ? ಬೇರೆ ಏನಿದೆ ಕ್ವಶನ್ಸ್ ಕೇಳಿ? ಅಷ್ಟೇನಾ? ಇದೇ ಇರಲಿನಾ? ಬನ್ನಿ.